ತೊರೆಕೋಲಮನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನೂತನ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿದ ಅಬ್ಬೇನಹಳ್ಳಿ ಕ್ಲಸ್ಟರ್ ಸಿಆರ್ಪಿ ಪಾಲಯ್ಯ. ಜೋಡೆತ್ತಿನ ಗಾಡಿ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಆಂಗ್ಲ ಶಾಲೆಗೆ ದಾಖಲಾಗುವಂತೆ ವಿದ್ಯಾರ್ಥಿಗಳಿಂದ ಜಾಗೃತಿ. ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಪೋಷಕರು ಸಹಕರಿಸಿ ಎಂದು ಅಬ್ಬೇನಹಳ್ಳಿ ಕ್ಲಸ್ಟರ್ ಸಿಆರ್ಪಿ ಜಿ ಪಾಲಯ್ಯ ಹೇಳಿದ್ದಾರೆ. ಶುಕ್ರವಾರ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊರೆಕೋಲಮನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭೋತ್ಸವದಲ್ಲಿ ಆಂಗ್ಲ ಶಾಲೆಯ ಕೊಠಡಿಯ ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಆಂಗ್ಲ ಭಾಷೆ ರಾಷ್ಟ್ರಮಟ್ಟದಲ್ಲಿ ಪ್ರಾಮುಖ್ಯತೆಯನ್ನ ಪಡೆದಿದ್ದು, ಗ್ರಾಮೀಣ ಪ್ರದೇಶದ ಮಕ್ಕಳು ಆಂಗ್ಲ ಭಾಷೆಯಲ್ಲಿ ಕಲಿತರೆ ಮುಂದೆ ಉತ್ತಮ ಶಿಕ್ಷಣ ಪಡೆಯಲು ಅನುಕೂಲವಾಗುತ್ತದೆ. ಆದ್ದರಿಂದ ಗ್ರಾಮದ ಪೋಷಕರು ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಸಹಕರಿಸಿ ಎಂದು ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಗಣ್ಯರು ಹಾಗೂ ಶಿಕ್ಷಕ ವರ್ಗದವರು ಈ ಒಂದು ದಿವಸ ಇಂಗ್ಲೀಷ್ ಮೀಡಿಯಂ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗ್ತಾ ಇದೆ. ಇದು 3 ವರ್ಷದಿಂದ ಆಗಬೇಕಾಗಿತ್ತು. ಹಲವಾರು ಕಾರಣಗಳಿಂದ ಪ್ರೇಕ್ಷಕರ ಸಪೋರ್ಟ್ ಕಮ್ಮಿ ಇದ್ದಿದ್ದರಿಂದ ಆಗಿಲ್ಲ. ಈ ವರ್ಷ ಇದು ಉದ್ಘಾಟನೆ ಆಗ್ತಾ ಇದೆ. ಇಂಗ್ಲೀಷ್ ಮೀಡಿಯಂ ಮೊದಲನೇ ತರಗತಿಯಿಂದ ಇದು ಈಗಿನ ಕಾಲಮಾನಕ್ಕೆ ತಕ್ಕಂತೆ ಅತ್ಯಂತ ಅವಶ್ಯಕವಾದಂಥ ಒಂದು ಪ್ರೋಗ್ರಾಮ್ ಸರ್ಕಾರದಿಂದ ನಡೀತಾ ಇದೆ. ಈ ಥರ ಬೇಕು. ಬರೀ ಕನ್ನಡ ನಮ್ಮ ಮಾತೃಭಾಷೆ, ಅದನ್ನು ಯಾವತ್ತೂ ಬಿಟ್ಕೊಡೋಕ್ಕಾಗಲ್ಲ, ಬಿಡೋದೂ ಇಲ್ಲ. ಅದ್ರ ಜೊತೆಗೆ ವ್ಯಾವಹಾರಿಕವಾಗಿ ಮತ್ತು ಈಗಿನ ಕಾಲಮಾನಕ್ಕೆ ತಕ್ಕಂತೆ ಇಂಗ್ಲೀಷ್ ಬೇಕೇ ಬೇಕು. ಯಾಕೆಂದರೆ ಮುಂದೆ ದೊಡ್ಡ ದೊಡ್ಡ ವಿದ್ಯಾಭ್ಯಾಸಗಳಿಗೆ ಹೋದಾಗ ಇಂಗ್ಲೀಷು ಅನಿವಾರ್ಯ. ಈ ನಾವು ಕನ್ನಡನೇ ನಂಬಿಕೊಂಡು ವ್ಯವಹಾರ ಮಾಡೋಕ್ಕಾಗಲ್ಲ. ವ್ಯಾವಹಾರಿಕವಾಗಿ ಅದು ಸಾಧ್ಯವೂ ಇಲ್ಲ ಈಗಿನ ಎಜುಕೇಷನ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಈ ಒಂದು ಇಂಗ್ಲೀಷು ಮಾಧ್ಯಮ ಶುರುವಾಗೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ, ತುಂಬ ಸಂತೋಷದಾಯಕ ಕೂಡ. ಆದರೆ ಇದರಲ್ಲಿ ಎಷ್ಟು ವಿದ್ಯಾರ್ಥಿಗಳು ಈಗ 30 ಮಿನಿಮಮ್ ಇರಬೇಕಂತಿತ್ತು. ಬಹುಶಃ ಆ ಆಜುಬಾಜಿನಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಒಂದು ಮೊದಲನೇ ವರ್ಷ ಯಶಸ್ವಿಯಾಗಿ ಇದು ಮುಂದೆ 10ನೇ ತರಗತಿವರೆಗೂ ಹೋಗಲಿ ಅನ್ನೋದೇ ನನ್ನ ಆಸೆ. ಯಾಕೆಂದರೆ ಇಲ್ಲಿಂದ 1ರಿಂದ ಇನ್ನು 7ನೇ ತರಗತಿ ಹೋಗೋಷ್ಟೊತ್ತಿಗೆ 7 ವರ್ಷ, ಅಲ್ಲಿಂದ 1 8, ಅಲ್ಲಿಂದ 9 10 ಅಂದರೆ ಬಹುಶಃ ನಾವೆಲ್ಲ ಮನಸ್ಸು ಮಾಡಿ ಸಪೋರ್ಟ್ ಮಾಡಿದರೆ ಈ ಶಾಲೆನ ಹೈಸ್ಕೂಲ್ ಇಂಗ್ಲೀಷ್ ಮೀಡಿಯಮ್ ಇಲ್ಲೇ ತರ್ಬೋದು ಅಂತ ನನ್ನ ಅನಿಸಿಕೆ. ಆ ಉದ್ದೇಶದಿಂದ ಆಗುತ್ತೆ ಅಂತಲೂ ನಮಗೆ ಹೈಸ್ಕೂಲ್ ಇಲ್ಲೇ ಮಾಡ್ಬೋದು ಹುಡುಗರು ಇಂಗ್ಲೀಷ್ ಮಾಧ್ಯಮದಲ್ಲಿ. ಆ ಥರ ಒಂದು ಆಶಯವನ್ನು ನಾವು ಇಟ್ಟುಕೊಂಡು ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾಪಮ್ಮ ಆನಂದಪ್ಪ ಮಾತನಾಡಿ, ಮಕ್ಕಳ ಶಿಕ್ಷಣಕ್ಕೆ ಪೋಷಕರ ಪಾತ್ರ ಅತಿ ಮುಖ್ಯವಾದದ್ದು. ಶಿಕ್ಷಕರ ಜೊತೆಯಲ್ಲಿ ಪೋಷಕರು ಮಕ್ಕಳ ಕಲಿಕೆಯ ಬಗ್ಗೆ ಶಾಲೆಗೆ ಬಂದು ವಿಚಾರಿಸಬೇಕು. ಪ್ರತಿಯೊಬ್ಬರೂ ಶಿಕ್ಷಕರನ್ನು ದೂರುವುದು ಸರಿಯಲ್ಲ. ಪೋಷಕರು ಶಿಕ್ಷಕರಿಗೆ ಸಹಕಾರ ನೀಡಿದ್ದಲ್ಲಿ ತಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಯಶಸ್ವಿಯಾಗಲು ಸಾಧ್ಯ ಎಂದರು. ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ 1ನೇ ತರಗತಿ ಇಂಗ್ಲೀಷ್ ಮಾಧ್ಯಮನ ಇವತ್ತು ಅಧಿಕೃತವಾಗಿ ಪ್ರಾರಂಭಿಸಲಾಗಿದೆ. ಈ ಒಂದು ಸದುಪಯೋಗನ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಬೇರೆ ಎಲ್ಲಾದರೂ ಸೇರಿಸಿದರೆ ಇಂಗ್ಲೀಷ್ ಮೀಡಿಯಂ ಅಂತೇಳಿ ನಮ್ಮ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಗಳ ಉಳಿವಿಗೆ ಕಾರಣೀಭೂತರಾಗಬೇಕಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಅನಿತಮ್ಮ ಜಿಎಂ ಜಯಣ್ಣ ಮಾತನಾಡಿ, ಆಂಗ್ಲ ಮಾಧ್ಯಮ ಶಾಲೆ ಗ್ರಾಮದ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಪ್ರಾಥಮಿಕ ಹಂತದಿಂದಲೇ ಆಂಗ್ಲ ಮಾಧ್ಯಮ ಶಿಕ್ಷಣ ಕೊಡಿಸುವ ಕೆಲಸವಾಗಬೇಕು ಎಂದರು. ಕೋಲಮನಹಳ್ಳಿಯಲ್ಲಿ ಆಂಗ್ಲ ಮಾಧ್ಯಮ ಶಿಕ್ಷಣ ಆಗಿದೆ ಅಂದರೆ ನಮಗೆಲ್ಲ ಭಾಳ ಸಂತೋಷದ ಒಂದು ವಿಷಯ. ಇವತ್ತು ನಾವೆಲ್ಲೋ ಕೇಳ್ತಿದ್ವಿ, ನೋಡ್ತಿದ್ವಿ. ಇವತ್ತು ನಮ್ಮ ಪಂಚಾಯತಿ ಮಟ್ಟದಲ್ಲಿ ತೊರೆಕೋಲಮನಹಳ್ಳಿ ಗ್ರಾಮದಲ್ಲಿ ಇವತ್ತು ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಇವತ್ತು ಉದ್ಘಾಟನೆ ಮಾಡಿದ್ವಿ ಅಂತಂದರೆ ನಮಗೆಲ್ಲ ಭಾಳ ಸಂತೋಷ. ನಮ್ಮ ಮಕ್ಕಳು ಎಲ್ಲ ಬುದ್ಧಿವಂತರಾಗ್ತಾರೆ. ಇನ್ನೂ ಬಹಳ ನಮ್ಮ ಶಾಲೆ ನಮ್ಮ ಪಂಚಾಯತಿ ಮಟ್ಟದಲ್ಲಿ ಒಂದು ಹೆಸರಾಗ್ತದೆ ಅಂತ ಹೇಳ್ತಾ ಎಲ್ಲರೂ ಇವತ್ತು ಒಂದು ಸ್ವಲ್ಪ ಹೇಳ್ಬೇಕಂದ್ರೆ ಪೋಷಕರು ಇರಬೇಕಾಯಿತು. ಮಕ್ಕಳಿದ್ದಾರೆ. ಸದಸ್ಯ ಕೆಜಿ ತಿಪ್ಪೇಸ್ವಾಮಿ ಮಾತನಾಡಿ, ಮಾತೃಭಾಷೆ ಕನ್ನಡವಾದರೂ ಸಹ ವ್ಯವಹಾರ ಮತ್ತು ಉನ್ನತ ಶಿಕ್ಷಣ ಪಡೆಯಲು ಆಂಗ್ಲ ಭಾಷೆ ಅತಿ ಮುಖ್ಯವಾದದ್ದು. ಕಾಲಮಾನಕ್ಕೆ ತಕ್ಕಂತೆ ಇಂಗ್ಲಿಷ್ ಭಾಷೆಯ ಉನ್ನತ ಶಿಕ್ಷಣ ಪಡೆಯಲು ಈಗಿನ ವಿದ್ಯಾರ್ಥಿಗಳಿಗೆ ಸಹಕಾರಿ ಆಗಲಿದೆ ಎಂದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಗಾದ್ರಪ್ಪ, ಊರಿನ ಮುಖಂಡರಾದ ಪಾಲಯ್ಯ, ನಿವೃತ್ತ ಶಿಕ್ಷಕ ಪೀತಾಂಬರ್, ಶಾಂತವೀರಪ್ಪ, ಎಸ್ಡಿಎಂಸಿ ಅಧ್ಯಕ್ಷ ರುದ್ರಪ್ಪ, ಉಪಾಧ್ಯಕ್ಷೆ ಶಾರದಮ್ಮ, ಸದಸ್ಯ ಮಂಜುನಾಥ್, ಓ ತಿಪ್ಪೇಸ್ವಾಮಿ, ಗುರುಸ್ವಾಮಿ,
ಸಿಆರ್ಪಿ ಆರ್ ಈಶ್ವರಪ್ಪ, ಮುಖ್ಯ ಶಿಕ್ಷಕ ಎಂ ಮಲ್ಲಿಕಾರ್ಜುನ್, ಸಹ ಶಿಕ್ಷಕರಾದ ಕೆಜಿ ಬಸವರಾಜ್, ಆರ್ ಪ್ರಕಾಶ್, ಎನ್ ನಿಂಗರಾಜ್, ಪಿ ಶರಣಪ್ಪ, ಬಿಡಿ ಕಿರಣ್ ಕುಮಾರ್, ಜಿಪಿ ನಟರಾಜ್, ನಿರಂಜನ್ ಗೌಡ, ಜಿ ಮಂಜುನಾಥ್, ಶಾಲೆಯ ವಿದ್ಯಾರ್ಥಿನಿಯರು ಇದ್ದರು.